ಬಮ್ಮಿಗಟ್ಟಿ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಮಂಜುನಾಥ್ ಹುಳಿಕೊಪ್ಪ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪ್ರಥಮದಲ್ಲಿ ಅಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ಅವರು ಪಂಚಾಯತ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡುವ ಒಂದು ಉತ್ತಮ ಅಭಿವೃದ್ಧಿಪರ ಚಿಂತನೆಯನ್ನು ಹೊಂದಿದ್ದಾರೆ. ಅಧ್ಯಕ್ಷರು ಕ್ರಿಯಾಶೀಲರಾಗಿದ್ದು ಉತ್ತಮವಾದ ಒಂದು ಗ್ರಾಮದ ಅಭಿವೃದ್ಧಿಯತ್ತ ಅವರು ಕಂಕಣಬದ್ಧರಾಗಿ ಕರ್ತವ್ಯ ನಿರ್ವಹಿಸುವ ಒಂದು ಯೋಚನೆಯನ್ನು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ. ಅವರು ಇನ್ನಿತರ ಹಾಗೂ ಎಲ್ಲ ಕಾಮಗಾರಿಗಳನ್ನು ಕೂಡ ಉತ್ತಮವಾಗಿ ಜಾರಿಗೊಳಿಸುವ ಮೂಲಕ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮವಾದ ಅಭಿವೃದ್ಧಿ ಕಾರ್ಯಕ್ರಮವನ್ನು ಅವರು ಅಭಿವೃದ್ಧಿಪರ ಕಾರ್ಯಕ್ರಮವನ್ನು ಜಾರಿಗೊಳಿಸಿ ಬಮ್ಮಿಗಟ್ಟಿ ಗ್ರಾಮ ಪಂಚಾಯತ್ನ ಒಂದು ಮಾದರಿಯಾಗಿ ನಿರ್ಮಾಣ ಮಾಡಲು ಕೂಡ ವಿಶೇಷ ಅಭಿವೃದ್ಧಿದಾಯಕ ಒಂದು ಚಿಂತನೆಯನ್ನು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಂದ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದಿದ್ದೇವೆ. ಮೊದಲನೇದಾಗಿ ಆರಾಧ್ಯ ದೇವ ಗ್ರಾಮ ದೇವರನ್ನು ಸ್ಮರಿಸುತ್ತಾ ಬಮ್ಮಿಗಟ್ಟಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ. ಅದು ಆಗೋದಕ್ಕೆ ಕಾರಣ ನಮ್ಮೆಲ್ಲ ಗುರು ಹಿರಿಯರ ಆಶೀರ್ವಾದ ಮತ್ತು ಯುವಕರ ಆಶೀರ್ವಾದ ಹಾಗೂ ಬಮ್ಮಿಗಟ್ಟಿ ಎಲ್ಲ ಸಾರ್ವಜನಿಕರ ಆಶೀರ್ವಾದ ಬಹಳ ಮುಖ್ಯವಾಗಿತ್ತು. ಆದರೆ ನಮಗೂ ಕೂಡ ಬಮ್ಮಿಗಟ್ಟಿ ಗ್ರಾಮವನ್ನು ಏನಾದರೂ ಒಂದು ಇಲ್ಲಿ ನೀರು ಉಂಡೀವಿ ಕುಡಿದೀವಿ ಅಂತಂದ್ರೆ ಅದ್ರ ಋಣ ತೀರಿಸಬೇಕು ಧರ್ಮ. ಯಾವುದೇ ಒಂದು ನೀರು ಅನ್ನ ಅದರ ಋಣ ಅಂತಿರ್ತೈತಿ, ಅದಕ್ಕೆ ಆ ಋಣ ತೀರಿಸುವ ಒಂದು ಭಾಗ್ಯ ಸಿಗ್ತೈತಿ. ಹಾಗಾಗಿ ನಾವೆಲ್ಲ ನಮ್ಮ ಯುವಕರನ್ನು ಮತ್ತು ಹಿರಿಯರನ್ನು ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡು ಮತ್ತು ನಮ್ಮ ಹೆಚ್ಚಿನದಾಗಿ ನಮ್ಮ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರನ್ನು ಉಪಾಧ್ಯಕ್ಷನ ಹಾಗೂ ಸಿಬ್ಬಂದಿ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡು ಹೆಚ್ಚಿನ ಇನ್ನೂ ಏನು ಸಮಯ ಸ್ವಲ್ಪ ಇದೆ ಆದರೂ ಸಾಧ್ಯವಾದಷ್ಟು ನಾವು ಹೆಚ್ಚಿನ ಪ್ರಮಾಣದ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಈ ಊರಿನ ಋಣವನ್ನು ತೀರಿಸಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಈ ಸನ್ಮಾನ ಕಾರ್ಯ ಮಾಡಿದ್ದು ಮತ್ತು ಊರಿನ ಕಾಮಗಾರಿಗಳ ಬಗ್ಗೆ ಇನ್ನೂ ಕೇಳಿದ್ದಕ್ಕಾಗಿ ತಮ್ಮಲ್ಲಿಗೆ ತುಂಬ ಧನ್ಯವಾದಗಳು.